ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನು ಇವತ್ತು ಭರ್ವ ಮಿರ್ಚಿ ಮಾಡ್ತಾ ಇದ್ದೀನಿ. 3 ರಿಂದ 4 ಟೇಬಲ್ ಸ್ಪೂನ್ ಶೇಂಗಾ ಬೀಜನ ರೋಸ್ಟ್ ಮಾಡಿ ಸಿಪ್ಪೆ ತೆಗೆದಿದ್ದೀನಿ. ಸಿಪ್ಪೆ ತೆಗೆದಿರೋಂಥ ಶೇಂಗಾ ಬೀಜನ ಜಾರ್ನಲ್ಲಿ ಹಾಕ್ಕೊಳ್ಳಿ. ಒಂದು 2 ಟೇಬಲ್ ಸ್ಪೂನ್ ಎಳ್ಳು ಕೂಡ ರೋಸ್ಟ್ ಮಾಡಿ ತೊಗೊಂಡಿದ್ದೀನಿ. 2 ಸೇರಿಸಿ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ. ಈ ಥರ ತರ್ತರಿಯಾಗಿ ಮಾಡ್ಕೊಂಡಿರೋಂಥ ಪೌಡ್ರ್ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಳ್ಳಿ. 1 ಟೀ ಸ್ಪೂನ್ ಜೀರಿಗೆ ಪೌಡ್ರ್, 1 ಟೀ ಸ್ಪೂನ್ ಧನಿಯಾ ಪೌಡ್ರ್, 1 ಟೀ ಸ್ಪೂನ್ ಚಾಟ್ ಮಸಾಲ, 1 ಟೀ ಸ್ಪೂನ್ ಖಾರ ಪುಡಿ, 1-2 ಚಿಟಿಕೆ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2 ರಿಂದ 3 ಟೀ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ದಪ್ಪ ಮೆಣಸಿಕಾಯಿ ತೊಗೊಂಡಿದ್ದೀನಿ. ಸಪ್ಪೆ ಮೆಣಸಿಕಾಯಿ ಬರುತ್ತಲ್ವ, ಅದು ದಪ್ಪ ಮೆಣಸಿಕಾಯಿ ತೊಗೊಂಡು ಮಧ್ಯಭಾಗದಲ್ಲಿ ಕಟ್ ಮಾಡಿ ಬೀಜನ ತೆಗೆದ್ಬಿಡಿ ಈ ಥರ. ನಂತರ ಈ ಮಸಾಲೆನ ಸ್ಟಫ್ ಮಾಡಿ ಒಳಗಡೆ ಚೆನ್ನಾಗಿ ಹಾಕಬೇಕು. ಮಸಾಲೆ ಚೆನ್ನಾಗಿ ಒಳಗಡೆ ಸ್ಟಫ್ ಮಾಡಿ ನೋಡಿ. ಈ ಥರ ಎಲ್ಲ ಮೆಣಸಿಕಾಯಿ ಇದೇ ಥರ ಮಾಡ್ಕೊಳ್ಳಿ. ಒಂದು 4 ತೊಗೊಂಡಿದ್ದೀನಿ. ಒಂದು ಕಡಾಯಿ ಬಿಸಿಟ್ಟಿದ್ದೀನಿ. ಉರಿನ ಫುಲ್ ಕಡಿಮೆ ಇಡಿ. ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿ ಎಣ್ಣೆ ಬಿಸಿ ಆದ ನಂತರ ಈ ಮೆಣಸಿಕಾಯಿನ ಈ ಥರ ಹಾಕಿ ಸಿಮ್ನಲ್ಲಿ 1 ರಿಂದ 2 ನಿಮಿಷ ಒಂದು ಸೈಡ್ ಫ್ರೈ ಮಾಡಿ. 1 ರಿಂದ 2 ನಿಮಿಷ ಒಂದು ಸೈಡ್ ಫ್ರೈ ಮಾಡಿದ ನಂತರ ತಿರುಗಿಸಿ ಈ ಕಡೆ ಕೂಡ 1 ರಿಂದ 2 ನಿಮಿಷ ಫ್ರೈ ಮಾಡಿ. ಈ ಕಡೆ ಕೂಡ 2 ನಿಮಿಷ ಫ್ರೈ ಮಾಡಿದ್ದೀನಿ. ನಂತರ ನೀವು ಒಂದು ಸ್ವಲ್ಪ ಸ್ಟಫಿಂಗ್ ಉಳಿದಿತ್ತಲ್ವ, ಆ ಪೌಡರ್ನ ಈ ಥರ ಮೇಲ್ಗಡೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ರೆಡಿಯಾಗಿದೆ. ಗ್ಯಾಸ್ನ ಆಫ್ ಮಾಡಿಬಿಡಿ. ಚಪಾತಿ ರೈಸ್ ಜೊತೆ ಸೈಡ್ ಡಿಶ್ ತುಂಬಾ ರುಚಿಯಾಗಿರೋಂಥ ಈ ಭರ್ವ ಮಿರ್ಚಿನ ಖಂಡಿತ ಟ್ರೈ ಮಾಡಿ.